ಇವಾಗ ನಾವು ಕಾಫಿ ಕೊಯ್ಲು ಸ್ಟಾರ್ಟ್ ಮಾಡಿದ್ದೀವಿ. ಈಗ ಏನಾಗಿದೆ ಅಂದರೆ ಇದರಲ್ಲಿ ಕಾಫಿ ಹಣ್ಣು 1-2 ಹಣ್ಣಾಯಿತು ಅಂದ ಕೂಡಲೇ ಗೊತ್ತಾಗತ್ತೆ, ಮಂಗ ಸ್ಟಾರ್ಟ್ ಮಾಡುತ್ತೆ ತಿನ್ನೋಕ್ಕೆ. ಅದರೊಳಗೆ ನಾವೆಲ್ಲ ಈ ಯೆಲ್ಲೋ ಕಲರ್ ಆದ ಕೂಡಲೇ ಕಾಫಿನ ಕುಯ್ಬೇಕು. ಗ್ರೀನ್ ಕಲರ್ ಇದ್ದರೆ ಕಾಫಿ ಅಷ್ಟೊಂದು ಬೆಳೆದಿರೋದಿಲ್ಲ, ಈಗ ಬರೋಲ್ಲ. ಯೆಲ್ಲೋ ಕಲರ್ ಆದಾಗ ಜಾಸ್ತಿ ಹಣ್ಣಾಗಿ ನಾವು ಕಾಫಿನ ತೆಗೆದಾಗ ಕಾಫಿ ಓಟಿ ಬರೋದಿಲ್ಲ, ಯಾಕಂದರೆ ಅದರಲ್ಲಿ ಒಣಗಿಬಿಡುತ್ತೆ, ಒಳಗಡೆ ಮಾಯ್ಶ್ಚರ್ ಅಂಶ ಇರುವುದಿಲ್ಲ. ಸೊ ಈ ಥರ ಯೆಲ್ಲೋಯಿಸ್ ಇದ್ದಾಗಲೇ ಹಣ್ಣು ಕುಯ್ದರೆ ತುಂಬ ಒಳ್ಳೆಯದಾಗತ್ತೆ. ಈ ವರ್ಷ ಬೇಗ ಬಂದಿದೆ. ಇವಾಗ ಪ್ರಕೃತಿಯಲ್ಲೂ ಸಹ ಕನ್ಫ್ಯೂಸ್ ಆಗಿದ್ದಾವೆ, ಎಲ್ಲ ಮರ ಗಿಡಗಳು ಎಲ್ಲದೂ ಕನ್ಫ್ಯೂಸ್ ಆಗಿದ್ದಾವೆ. ನನಗೆ ಅನಿಸೋದ್ರ ಲೆಕ್ಕದಲ್ಲಿ ವೆದರ್ ಚೇಂಜ್ ಆಗೋದು ಈ ಥರ ನನ್ನ ಜೀವಮಾನದಲ್ಲಿ ನನಗೆ ಒಂದು 68 ವರ್ಷ ನನಗೀಗ ಈ ಥರ ಆಗಿ ವೆದರ್ ಚೇಂಜ್ ಆಗೋದು, ಚಳಿ ಇಲ್ಲ. ಹಾಗಾಗಿ ಗಿಡಗಳಿಗೂ ಸಹ ಯಾವಾಗ ಹಣ್ಣು ಬಿಡೋದು ಯಾವಾಗ ಕಾಯಿ ಆಗೋದು ಅಂತಲೇ ಗೊತ್ತಿಲ್ಲ. ಅಡಿಕೆನಲ್ಲೂ ಸಹ ಎಲ್ಲ ಕನ್ಫ್ಯೂಸ್ ಆಗಿದ್ದಾವೆ. ಈಗಲೇ ಎಲ್ಲ ಕೊನೆ ತೆಗಿಬೇಕಾದ್ರೆ ಹಿಂಗಾರೆ 2 ಬೀಸಾಗಿದೆ. ನೆಕ್ಸ್ಟ್ ಅದು ಉಳಿತದೋ ಏನು ಅಂತ ಗೊತ್ತಿಲ್ಲ. ಸಸ್ಟೇನ್ ಆಗೋದು ಭಾರಿ ಕಷ್ಟ ಇದೆ. ಇನ್ನು ಮುಂದೆ ಕೃಷಿ ಮಾಡೋದು ಭಾರಿ ಕಷ್ಟ. ಆಮೇಲೆ ಬೇಕಾದಷ್ಟು ಕಾಡು ಪ್ರಾಣಿಗಳ ಲೂಟಿನೂ ಜಾಸ್ತಿ ಆಗಿದೆ, ಮಂಗ ಎಲ್ಲ ತಿನ್ನುತ್ತೆ. ಯಾವ್ದು ಮಾಡಿದ್ರೂ ಕಷ್ಟ ಮಲೆನಾಡಿನಲ್ಲಿ. ಎಲ್ಲ ಬೇಜಾರಾಗತ್ತೆ ಒಂದೊಂದು ಸರಿ. ಮಾಡಿದ್ರೆ ಮಾಡ್ಬೋದು. ಆಮೇಲೆ ಜನಗಳು ಅಷ್ಟೇ, ಕಾಫಿ ಇದು ಅಡಿಕೆ ಹೋಯಿತು ಅಂದರೆ ಕಾಫಿ ಹಾಕಿ ಅಂದರೆ ಕಾಫಿ ಫಸ್ಟ್ ಹೇಳಿದೆ ಮಂಗ ಏನೂ ಮಾಡೋದಿಲ್ಲ. ಅದನ್ನು ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ಎಲ್ಲದೂ ಆಗುತ್ತೆ. ನಾನು ಹೇಳೋದಾದರೆ ರೋಬಸ್ಟಾ ಕಾಫಿ C/R ಅಂತೇಳಿ ಅದು ಒಳ್ಳೆ ತಳಿ, ಅದನ್ನು ನೀವು ಹಾಕೋದು ಸೂಕ್ತ ಅಂತ ನಾನು ಹೇಳ್ತೀನಿ ಎಲ್ಲ ರೈತ ಬಾಂಧವರಿಗೆ. ಈ ವಿಡಿಯೋ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.